ನಮಸ್ತೆ ಗೆಳೆಯರಿ, ಕೆ ಮಡಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಕರ್ನಾಟಕದ ಬಾವುಟ, ಅದರ ಸೃಷ್ಟಿಕರ್ತ ಹಾಗೂ ಕನ್ನಡ ರಾಜ್ಯೋತ್ಸವ ಆರಂಭದ ಬಗ್ಗೆ ತಿಳಿತಾ ಹೋಗೋಣ. ಭಾರತದಲ್ಲಿ ಕರ್ನಾಟಕ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ 6ನೇ ದೊಡ್ಡ ರಾಜ್ಯವಾಗಿದೆ. ನಮ್ಮ ನಾಡು ಕರ್ನಾಟಕದ ಸಂಕೇತವಾಗಿ ಹಳದಿ ಹಾಗೂ ಕೆಂಪು ಬಣ್ಣದ ಬಾವುಟವಿದೆ. ಕನ್ನಡದ ಬಾವುಟ ಕೇವಲ ಬಣ್ಣದ ಬಾವುಟವಲ್ಲ, ಇದು ಕನ್ನಡಿಗರ ಭಾವೈಕ್ಯತೆಯ ಸಂಕೇತ. ನಮ್ಮ ಹಿರಿಯರು ಮಾಡಿಕೊಟ್ಟ ಹಳದಿ ಕೆಂಪು ಧ್ವಜ ನಮ್ಮೆಲ್ಲರ ಏಕತೆಯ ಸಂಕೇತವೂ ಹೌದು. ಕನ್ನಡ ಪಕ್ಷ ಎಂಬ ಕನ್ನಡ ಪರಪಕ್ಷಕ್ಕಾಗಿ ರಚಿಸಿದ ಕೆಂಪು ಮತ್ತು ಹಳದಿ ಧ್ವಜವು 1960ರಿಂದ ನಾಡಧ್ವಜ ಎಂಬ ಅಧಿಕೃತ ಸ್ಥಾನಮಾನ ಹೊಂದಿದ್ದು, ಈ ಧ್ವಜಕ್ಕೆ ಅಧಿಕೃತ ಮಾನ್ಯತೆ ದೊರೆಯದಿದ್ದರೂ 6 ಕೋಟಿ ಕನ್ನಡಿಗರು, ಕನ್ನಡ ಪರ ಹೋರಾಟಗಾರರು ಇದನ್ನು ರಾಜ್ಯದ ಹೆಮ್ಮೆಯ ಸಂಕೇತವಾಗಿ ಅಳವಡಿಸಿಕೊಂಡಿದ್ದಾರೆ. ಪ್ರತಿ ರಾಜ್ಯೋತ್ಸವದಂದು ಧ್ವಜಾರೋಹಣ ಮಾಡುತ್ತಿದ್ದಾರೆ. ನಾಡಧ್ವಜದಲ್ಲಿರುವ ಹಳದಿ ಬಣ್ಣ ಅರಿಶಿಣ ಮತ್ತು ಕೆಂಪು ಬಣ್ಣ ಕುಂಕುಮದ ಶುಭ ಸಂಕೇತವನ್ನು ಪ್ರತಿನಿಧಿಸುತ್ತದೆ. ಹಾಗೆಯೇ ಬಾವುಟದ ಮೇಲಿನ ಭಾಗ ಹಳದಿ ಹಾಗೂ ಕೆಳಗಿನ ಭಾಗ ಕೆಂಪು ಬಣ್ಣದ್ದಾಗಿದೆ. ಹಳದಿ ಬಣ್ಣವು ಶಾಂತಿಯನ್ನು ಮತ್ತು ಕೆಂಪು ಬಣ್ಣವು ಧೈರ್ಯವನ್ನು ಸೂಚಿಸುತ್ತದೆ. ನಾವೆಲ್ಲ ನವೆಂಬರ್ 1ರಂದು ರಾಜ್ಯೋತ್ಸವ ಸಂದರ್ಭದಲ್ಲಿ ಕನ್ನಡ ಬಾವುಟ ಹಾರಿಸಿ ಎದೆಯುಬ್ಬಿಸಿ ನಡೆದಾಡುವ ನಾವು ಕನ್ನಡ ಬಾವುಟವನ್ನು ಹಾಕಿದ ಮಹಾನುಭಾವರ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ. ಸ್ವಾತಂತ್ರ್ಯ ನಂತರ ಬೆಂಗಳೂರಿನಲ್ಲಿ ಅನ್ಯ ಭಾಷಿಕರ ಪ್ರಾಬಲ್ಯ ಬಲಿಷ್ಠವಾಗಿತ್ತು. ಹಾಗೆ ನೋಡಿದರೆ ಈಗಲೂ ಸಹ ಅದೇ ಪರಿಸ್ಥಿತಿ ಇದೆ. ಇದೆಲ್ಲ ಹೋಗಲಿ ಬಿಡಿ, ವಿಷಯಕ್ಕೆ ಬರೋಣ. ಅಂಥ ಸ್ಥಿತಿಯಲ್ಲಿ ಕನ್ನಡಿಗರ ಸ್ವಾಭಿಮಾನ ಎತ್ತಿ ಹಿಡಿಯಲು ಎಂ ರಾಮಮೂರ್ತಿಯವರು ಕನ್ನಡ ಬಾವುಟವನ್ನು ರಚಿಸಿದರು. ಈ ವಿಷಯ ಎಷ್ಟೋ ಕನ್ನಡಿಗರಿಗೆ ಗೊತ್ತಿಲ್ಲ. ಅಂದ ಹಾಗೆ ಎಂ ರಾಮಮೂರ್ತಿಯವರು ಯಾರು ಎಂದು ತಿಳಿಯಬೇಕಾದರೆ ನಾವು ಮತ್ತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರು ವಿಚಾರಧಾರೆಗಳಿಂದ ಚಳವಳಿಯ ಹಾದಿ ಹಿಡಿದ ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳ ಮಗನೇ ಎಂ ರಾಮಮೂರ್ತಿಯವರು. ಎಂ ರಾಮಮೂರ್ತಿಯವರು ಮಾರ್ಚ್ 11, 1918ರಲ್ಲಿ ನಂಜನಗೂಡಿನ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಮೊದಲೇ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದರಿಂದ ವೈದಿಕ ಮನೆತನದಲ್ಲಿ ಹುಟ್ಟಿದ ಇವರಿಗೆ ಸಂಸ್ಕೃತ ಕಡ್ಡಾಯವಾಗಿತ್ತು. ಶ್ಲೋಕಗಳನ್ನು ಕಂಠಪಾಠ ಮಾಡಿದ್ದರು. ಹಾಗೆಯೇ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದರು. ರಾಮಮೂರ್ತಿಯವರು ಕನ್ನಡಿಗರ ಹಿತಕಾಯಲೆಂದು ಕನ್ನಡ ಪಕ್ಷ ಕಟ್ಟಿದರು. ಕನ್ನಡ ಪರ ಧ್ವನಿ ಎತ್ತಲು ಕರ್ನಾಟಕ ಸಂಯುಕ್ತ ರಂಗ ಸಂಘಟನೆಯ ಅಸ್ತಿತ್ವಕ್ಕೆ ತಂದರು. ರಾಮಮೂರ್ತಿಯವರು ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ಬೆಂಗಳೂರಿನಲ್ಲಿ ಕನ್ನಡದ ಅಭಿಮಾನವನ್ನು ಬಡಿದೆಬ್ಬಿಸಿದರು. ಬಳಿಕ ಅವರು ಕನ್ನಡ ಯುವಜನ ಪತ್ರಿಕೆ ಸ್ಥಾಪಿಸಿ ಕನ್ನಡದ ಬಗೆಗೆ ಜಾಗೃತಿ ಮೂಡಿಸಿದರು. ಇವರು 1963ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ರಾಜ್ಯೋತ್ಸವವನ್ನು ಬೆಂಗಳೂರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಾರ್ವಜನಿಕವಾಗಿ ಆಚರಿಸಿದರು. ಇಂದು ನಾವೆಲ್ಲರೂ ಪ್ರತಿ ವರ್ಷ ಆಚರಿಸುವ ಕನ್ನಡ ರಾಜ್ಯೋತ್ಸವ ಆಚರಣೆಯ ಮೂಲ ಪುರುಷ ಎಂ ರಾಮಮೂರ್ತಿಯವರು. ಹೀಗೆ ಬಾಲಗಂಗಾಧರ ತಿಲಕರವರು ಗಣೇಶೋತ್ಸವವನ್ನು ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಬಳಸಿಕೊಂಡರು. ಅದೇ ರೀತಿಯಾಗಿ ರಾಜ್ಯೋತ್ಸವವನ್ನು ಕನ್ನಡಿಗರು ತಮ್ಮ ಸ್ವಾಭಿಮಾನ ಹೆಗ್ಗುರುತಾಗಿ ಬೆಳೆಸಿಕೊಳ್ಳಬೇಕು ಎಂದು ಅವರು 1963ರ ನವೆಂಬರ್ 1ರಿಂದ 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ಸಾರ್ವಜನಿಕವಾಗಿ ಆಚರಿಸಿದರು. ಈ ರಾಜ್ಯೋತ್ಸವದಲ್ಲಿ 128 ಕನ್ನಡ ಪರ ಸಂಘಟನೆಗಳು ಮತ್ತು 10,000ಕ್ಕಿಂತ ಹೆಚ್ಚು ಜನ ಭಾಗವಹಿಸಿದ್ದರು. ಈ ಸಮಯದಲ್ಲಿ ರಾಜ್ಯೋತ್ಸವಕ್ಕೆ ಸರ್ಕಾರ ರಜೆ ಕೊಡದೇ ಇರುವುದನ್ನು ಇವರು ಪ್ರತಿಭಟಿಸಿದರು. ರಾಮಮೂರ್ತಿಯವರು ಸರ್ಕಾರಿ ಕಚೇರಿಗಳಲ್ಲಿ ಇರುವವರ ರಾಜ್ಯೋತ್ಸವಕ್ಕೆ ತಾವೇ ಸಾಮೂಹಿಕವಾಗಿ ರಜೆ ಹಾಕಿ ಆಚರಿಸಿ ಸರ್ಕಾರದ ವಿರುದ್ಧ ಪ್ರತಿಭಟಿಸಬೇಕೆಂದು ಕರೆ ನೀಡಿದರು. ಇದರ ಫಲವಾಗಿ ಎಚ್ಚೆತ್ತ ಸರ್ಕಾರ 1967ರಿಂದ ಸರ್ಕಾರ ರಜೆ ನೀಡತೊಡಗಿತು. ಆನಂತರ ಸರ್ಕಾರವೇ ಅಧಿಕೃತವಾಗಿ ನವೆಂಬರ್ 1ರಂದು ರಾಜ್ಯೋತ್ಸವವನ್ನು ಆಚರಿಸಲು ಮುಂದಾಯಿತು. ಈ ರೀತಿಯಾಗಿ ನಮ್ಮ ಕನ್ನಡ ರಾಜ್ಯೋತ್ಸವವು ಪ್ರಾರಂಭವಾಯಿತು. ಕನ್ನಡ ರಾಜ್ಯೋತ್ಸವವನ್ನು ನಾವು ಸಂಭ್ರಮದಿಂದ ಆಚರಿಸಲು ಪ್ರಾರಂಭಿಸಿದೆವು. ಆದರೆ ಇದರಲ್ಲಿ ಒಂದು ನೋವಿನ ವಿಷಯ ಏನೆಂದರೆ ಕನ್ನಡ ಧ್ವಜಕ್ಕೆ ಕೇಂದ್ರ ಸರ್ಕಾರವು ಇನ್ನೂ ಮಾನ್ಯತೆ ದೊರಕಿಸಿಲ್ಲ. ಇದೇ ಬೇಸರದ ಸಂಗತಿ. ಕರ್ನಾಟಕ ಅಧಿಕೃತ ರಾಜ್ಯ ಧ್ವಜ ಬೇಕು ಎಂಬ ಕನ್ನಡ ಪರ ಹೋರಾಟಗಾರ ಬಹುಕಾಲದ ಬೇಡಿಕೆಯಾಗಿದೆ. ಆದರೆ ಈವರೆಗೂ ಕೇಂದ್ರ ಸರ್ಕಾರ ಮತ್ತು ವಿಚಾರಕ್ಕೆ ಸಂಬಂಧಿಸಿದಂತೆ ಗಮನ ಹರಿಸಿಲ್ಲ. ನಮ್ಮ ದೇಶದಲ್ಲಿ ಪ್ರತ್ಯೇಕ ರಾಜ್ಯ ಧ್ವಜ ಹೊಂದಿರುವುದು ಜಮ್ಮು ಮತ್ತು ಕಾಶ್ಮೀರ ಮಾತ್ರ. ಇದು ಸ್ನೇಹಿತರೆ ಕರ್ನಾಟಕ ಬಾವುಟ, ಅದರ ಸೃಷ್ಟಿಕರ್ತರು ಹಾಗೂ ರಾಜ್ಯೋತ್ಸವ ಜನಕ, ರಾಜ್ಯೋತ್ಸವ